ರಾಜ್ಯದ ಜನತೆಗೆ ಈಗ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ಘೋಷಣೆ ಆಗ್ತಾ ಇದೆ. ಅದೇನಂತೆ ಗೃಹಲಕ್ಷ್ಮಿ ಆಯಿತು, ಗೃಹ ಜ್ಯೋತಿ ಆಯಿತು. ಇದಾದ ನಂತರ ಈಗ ಕಾವೇರಿ ಸ್ಕೀಮ್ ಅಂತ ಹೇಳಲಾಗ್ತಾ ಇದೆ. ಇದು ರಾಜ್ಯದ ಜನತೆಗೆ ಸರ್ಕಾರ ಕೊಡ್ತಾ ಇರುವಂತಹ ಒಂದು ಮತ್ತೊಂದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ರಾಜ್ಯ ಸರ್ಕಾರ ಏನಿದೆ ಈಗ ಜನತೆಗೆ ಮತ್ತೊಂದು ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಗೃಹಲಕ್ಷ್ಮಿ ಆಯಿತು, ಗೃಹ ಜ್ಯೋತಿ ಆಯಿತು. ಅದಾದ ನಂತರ ಈಗ ಕಾವೇರಿ ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ. ಇನ್ಮೇಲೆ ಮಾರುಕಟ್ಟೆಗೆ ಬರಲಿದೆ ಕಾವೇರಿ ಮಿನರಲ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಜಲಮಂಡಳಿ ಬಾಟಲನ್ನು, ಕಾವೇರಿ ಒಂದು ನೀರಿರುವಂಥ ಒಂದು ಬಾಟಲನ್ನು ಬಿಡುಗಡೆ ಮಾಡ್ತಾ ಇದೆ. ಕಾವೇರಿ ನೀರು ಮಾರುಕಟ್ಟೆಗೆ ಸಪ್ಲೈ ಆಗ್ತಾ ಇದೆ ಅಥವಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಮಾರಾಟ ಮಾಡ್ತಾರೆ ಅಂಗಡಿಗಳೆಲ್ಲ, ಅಲ್ಲಿ ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಈ ಒಂದು ಕಾವೇರಿ ನೀರಿನ ಬಾಟಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. PPP ಒಂದು ಮಾದರಿಯಲ್ಲಿ ಯೋಜನೆಯನ್ನು ಜಾರಿಗೆ ತರೋಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಕಾವೇರಿ ವಾಟರ್ ಬಾಟಲ್ಗೆ DCM ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಓಕೆ ನೀವು ರೆಡಿ ಮಾಡಿ ಅಂತ ಹೇಳಿದಾರಂತೆ. ಬಯೋಡಿಗ್ರಿಗೇಟ್ ಒಂದು ಬಾಟಲಲ್ಲಿ ಕಾವೇರಿ ನೀರನ್ನು ಬಳಕೆ ಮಾಡಲಾಗುತ್ತೆ. ಇಷ್ಟು ದಿನ ಮನೆ ಮನೆಗೆ ಸಪ್ಲೈ ಆಗ್ತಿದ್ದಂತಹ ಒಂದು ಕಾವೇರಿ ನದಿಯ ನೀರು ಏನಿದೆ, ಇದೀಗ ಬಾಟಲ್ ಮೂಲಕ ನೀರು ಪೂರೈಕೆ ಆಗ್ತಾ ಇದೆ. ಪೂರೈಕೆ ಮಾಡೋಕೆ ಸರ್ಕಾರ ಈಗ ಮುಂದಾಗಿದೆ. ಸಾಕಷ್ಟು ಯೋಜನೆಗಳನ್ನು ಕೊಟ್ಟಂತಹ ಸರ್ಕಾರ ಈಗ ಕಾವೇರಿ ಸ್ಕೀಮ್ ಎನ್ನುವಂತಹ ಒಂದು ಯೋಜನೆಯನ್ನು ಕೊಡ್ತಾ ಇದೆ. ಬಾಟಲ್ನಲ್ಲಿ ಕಾವೇರಿ ನೀರು ಸಿಗುತ್ತೆ ನಿಮಗೆ. ಮನೆ ಮನೆಗಳಲ್ಲಿ ನಲ್ಲಿಯ ಮೂಲಕ ಒಂದು ನೀರನ್ನು ಸಪ್ಲೈ ಮಾಡ್ತಿದ್ದಂತಹ ಸರ್ಕಾರ ಈಗ ರೈಲ್ವೆ ನಿಲ್ದಾಣದಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಈ ಒಂದು ಬಾಟಲ್ನಲ್ಲಿ ಕಾವೇರಿ ನೀರನ್ನು ಜನರಿಗೆ ತಲುಪಿಸೋಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಬಿಸ್ಲೇರಿ, ಕಿಂಟ್ಲೆ ಸೇರಿದಂತೆ ಇತರೆ ನೀರಿನ ಬಾಟಲ್ಗಳು ಮಾರುಕಟ್ಟೆಯಲ್ಲಿವೆ, ಸಾಕಷ್ಟು ಬೇಡಿಕೆಯಲ್ಲಿವೆ. ಈ ಒಂದು ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಖಾಸಗಿ ನೀರು ಬಾಟಲಿಗೆ ಪೂರೈಕೆ ಮಾಡಲು ಬರ್ತಿದೆ. ಅಂದರೆ ಪೈಪೋಟಿಯನ್ನು ಕೊಡೋಕೆ ಕಾವೇರಿ ನೀರಿನ ಬಾಟಲ್ ಬರ್ತಾ ಇದೆ. ಬೇರೆ ಬೇರೆ ಒಂದು ನೀರಿನ ಬಾಟಲ್ಗಳು ಸಾಕಷ್ಟಿವೆ. ಬರೀ ಬಿಸ್ಲೇರಿ, ಕಿಂಡ್ಲೆ ಅದು ಮಾತ್ರ ಅಲ್ಲ, ಸಾಕಷ್ಟು ಇದೆ ಈಗ. ಹೀಗಾಗಿ ಈ ಒಂದು ಖಾಸಗಿ ನೀರಿನ ಬಾಟಲ್ಗಳ ಮಧ್ಯೆ ಸರ್ಕಾರ ತರ್ತಾ ಇರುವಂತಹ ಈ ಒಂದು ಕಾವೇರಿ ನೀರಿನ ಬಾಟಲ್ ಏನಿದೆ, ಅದು ಯಾವ ರೀತಿಯಾಗಿ ಪೈಪೋಟಿ ಕೊಡುತ್ತೆ, ಯಶಸ್ವಿಯಾಗಿ ನಿಲ್ಲುತ್ತಾ, ಮತ್ತು ಇದರ ದರ ಎಷ್ಟಿರುತ್ತೆ, ಸರ್ಕಾರ ಎಷ್ಟು ನಿಗದಿ ಮಾಡಿದೆ, ಅದು ಕೂಡ ನಮಗೆ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಕೊಡಬೇಕು. ಮಾರುಕಟ್ಟೆಯಲ್ಲಿ ಪೈಪೋಟಿ ನೀಡುತ್ತಾ ಹಾಗಾದರೆ ಈ ಒಂದು ಕಾವೇರಿ ನೀರಿನ ಬಾಟಲ್. ಈಗಾಗಲೇ ಕಾವೇರಿ ನೀರಿಗೆ ತುಂಬಾ ಬೇಡಿಕೆ ಇದೆ ಎಲ್ಲ ಕಡೆ ಕೂಡ. ಈ ನಡುವೆ ಕಾವೇರಿ ವಾಟರ್ ಬಾಟಲ್ ಮಾರುಕಟ್ಟೆಗೆ ಎಂಟ್ರಿ ಆಗ್ತಾ ಇದೆ. ಈಗ ಎಂಟ್ರಿ ಆದ ಮೇಲೆ ಏನಾಗುತ್ತೆ, ಏನಾದರೂ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ? ಸರ್ಕಾರ ಈ ರೀತಿಯಾಗಿ ಏನು ಕಾವೇರಿ ನೀರನ್ನು ಜನರಿಗೆ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಜನರು ಕೂಡ ಸೈ ಅಂತಾರ. ಕಾವೇರಿ ನೀರಿನ ಬಾಟಲನ್ನು ಉಪಯೋಗ ಮಾಡೋದು ಜಾಸ್ತಿ ಆಗುತ್ತಾ? ಬೇರೆ ಒಂದು ಖಾಸಗಿ ನೀರಿನ ಬಾಟಲ್ಗಳಿಗೆ ಈ ಒಂದು ಕಾವೇರಿ ನೀರಿನ ಬಾಟಲ್ ಪೈಪೋಟಿಯನ್ನು ಮಾಡುತ್ತಾ, ಟಕ್ಕರ್ ಕೊಡುತ್ತಾ, ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.